ನಾನು ಯಾರ್ದು ಅಷ್ಟು ಈಸಿಯಾಗಿ ಮಾಡಲ್ಲ. ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಚೆನ್ನಾಗಿ ಬರುತ್ತೆ ರಿಸಲ್ಟ್. ಹೆಂಗ್ ಹೇಳೋದಂತ ಗೊತ್ತಿಲ್ಲ. ಹೆಂಗ್ ಬಂದ್ರಿ ಮ್ಯಾಮ್? ಕೋಳಿ ಜುಟ್ಟು ಕೂಲೆಲ್ಲ ಉದುರ್ಸ್ಕೊಂಡ್ಬಿಡ್ತಾನೆ. ಇನ್ನೂ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಇವಾಗ. ಜುಟ್ಟು ಬೇರೆ ಹಾಕೊಡ್ಬೇಕಂತ ನಾನು. ಇಷ್ಟು ಸ್ಟ್ರೇಟ್ ಹೇರ್ ಸಾಕು ಸಾಕು ಸಾಕು. ಸ್ಟೈಲಿಂಗ್ ಬೇರೆ ಮಾಡ್ಕೊಡ್ಬೇಕು ನಾನು. ಅಷ್ಟು ಪರ್ಫೆಕ್ಟ್ ಅನ್ನಿಸ್ತಿರ್ಲಿಲ್ಲ. ಯಾವ ತರ ಕೇಳೋದು ಆ ಥರನೇ ಮಾಡ್ಕೊಟ್ಟಿದ್ದೀರಾ. ನನ್ನ ಹತ್ರ ವಿಡಿಯೋ ಬೇಕಿತ್ತಂತೆ. ನಮ್ದು ಬ್ಯೂಟಿ ಪಾರ್ಲರ್ ಇದೆ, ಖುಷಿ ಆಯ್ತು. ಹೇರ್ ವೇಸ್ ಸಲೂನ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬ್ಲಾಗ್ ನಂಬರ್ 5 ಆಗಿರುತ್ತೆ. ಆ್ಯಂಡ್ ಏನೇನು ನಾವು ಇವತ್ತು ಕೆಲಸ ಮಾಡ್ತೀವಿ, ಎಷ್ಟು ನ್ಯಾನೋಪ್ಲಾಸ್ಟಿಯಾ ಮಾಡ್ತೀವಿ, ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್ಸ್ ತೋರಿಸ್ತೀವಿ, ಆಮೇಲೆ ಹೇರ್ ಕಟ್ಸ್ ಮಾಡಿರೋದು ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಆದಷ್ಟು ಎಲ್ಲ ಕವರ್ ಅಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ನಂದು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಇವತ್ತು ನಾನು ಔಟ್ಫಿಟ್ಟು ಆ್ಯಸ್ ಯೂಶುವಲ್ ನಾನು ಬ್ಲೇಸರ್ ಹಾಕೊಂಬಂದ್ಬಿಡ್ತೀನಿ. ಸಮ್ಟೈಮ್ಸ್ ಲೈಕ್ ವೀಕೆಂಡಲ್ಲೆಲ್ಲ ಇದ್ದರೆ ನಾನು ಬ್ಲೇಸರ್ ಹಾಕೊಂಬರ್ತೀನಿ. ಬಿಕಾಸ್ ನಂಗೆ ಬ್ಲೇಸರ್ಸ್ ತುಂಬ ಇಷ್ಟ. ಅದಕ್ಕೇ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು. ಹೇಗಿದೆ? ಬ್ಲ್ಯಾಕ್ ಪ್ಯಾಂಟ್, ಕೈಂಡ್ ಆಫ್ ಅ ಬ್ಲೂ ಬ್ಲೇಸರ್ ಆ್ಯಂಡ್ ದೆನ್ ಗ್ರೀನ್ ಟಾಪ್. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಮ್ಯಾಮ್, ನಿಮ್ಮ ಮಗಳಿಗೆ ಹೇರ್ ಕಟ್ಟಿಗೆ ಕರ್ಕೊಂಡ್ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ನಾವು ನಾಗಸಂದ್ರದಿಂದ ಬಂದಿದ್ದೀವಿ. ಓ ಮೈ ಗಾಡ್, ನಾಗಸಂದ್ರದಿಂದ ಬಂದಿದ್ದಾರೆ. ಅವ್ರ ಮಗಳದು ಹೇರ್ ಕಟ್ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನಿಮಗೆ ಬೇಬಿ ಕಟ್ ಬೇಕಿತ್ತಲ್ಲ, ಹೇಗಿದೆ? ಚೆನ್ನಾಗಿದೆಯಾ? ಏನೋ ಸೆಟ್ ಆಗಿಲ್ಲ ಅಂತ ಇದ್ರಿ. ಹೌದು, ಮುಂಚೆ ಬೇರೆ ಕಡೆ ಮಾಡಿಸಿದ್ದೆ, ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇನ್ಸ್ಟಾದಲ್ಲಿ ನೋಡಿ ನಾವು ಇಲ್ಲಿ ಬಂದ್ವಿ. ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತು. ಚೆನ್ನಾಗಿ ಬಂದಿದೆ. ಅವಳಿಗೂ ತುಂಬ ಖುಷಿ ಆಗಿದೆ. ಖುಷಿ ಆಯ್ತಪ್ಪ? ಮಾತಾಡಿ. ಖುಷಿ ಆಯ್ತು. ಅವ್ರಿಗೆ ನನ್ನ ಹತ್ರ ವೀಡಿಯೋ ಬೇಕಿತ್ತಂತೆ ಫಾರ್ ಇನ್ಸ್ಟಾಗ್ರಾಮ್. ನಾನು ಅಂದೆ ಇನ್ನೂ ಸ್ವಲ್ಪ ಉದ್ದ ಕೂದಲು ಬೆಳೆಸ್ಕೊಂಬಾ, ಆಮೇಲೆ ನಾವು ಮಾಡ್ತೀವಿ ಒಂದು ವೀಡಿಯೋ ಅಂತ ಹೇಳಿದೆ. ವಾಸ್ ಇಟ್ ಓಕೆ? ಅವ್ರ ನೀವು ಮುಡಿ ಕೊಟ್ಟಿದ್ರಿ ಅಲ್ಲ? ಮುಡಿ ಕೊಟ್ಟಿದ್ವಿ, ಅದಾದ್ಮೇಲೆ ಹೇರ್ ಕಟ್ ಮಾಡಿಸಿರ್ಲಿಲ್ಲ, ಬೇರೆ ಕಡೆ ಮಾಡಿಸಿ ಸೆಟ್ ಆಗಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಮಾಡಿಸ್ತೀವಿ. ಅವ್ರಿಗೆ ನ್ಯಾಚುರಲಿ ಎಷ್ಟು ಸ್ಟ್ರೇಟ್ ಹೇರ್ ಇತ್ತು, ಲೈಕ್ ಸೆಟ್ಟಿಂಗೇ ಬೇಡ, ಹಂಗೆ ಸ್ಟ್ರೇಟ್ ಇದೆ. ಅವ್ರು ಸ್ಟ್ರೇಟ್ ಆ್ಯಂಡ್ ಗ್ಲಾಸಿ ಲುಕ್ ಇದೆ ಅವ್ರಿಗೆ ಹೇರ್. ಗಾಡ್ ಬ್ಲೆಸ್ಡ್ ಅದು ಮ್ಯಾಮ್. ಆ ಥರ ಹೇರ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಫ್ಯಾನ್ಸ್ ಇದ್ದಾರೆ ಇವಳ ಹೇರ್ಸ್ಗೆ. ಇನ್ನೂ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಇವಾಗ. ನಿಜ ಚೆನ್ನಾಗಿದೆ. ನಿಜ ಇಷ್ಟ ಆಯ್ತಾ ಇಲ್ವಾ? ನಿಜವಾಗ್ಲೂ ಇಷ್ಟ ಆಯ್ತು. ನಾನು ಇಷ್ಟ ಆದ್ನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ತುಂಬ ದೂರದಿಂದ ಬಂದಿದ್ದೀರಾ ನಮಗೋಸ್ಕರ. ಹಂಗೆ ಮಾಡಿಕೊಟ್ಟಿದ್ದೀವಾ? ಹಂಗೆ ಮಾಡ್ಕೊಟ್ಟಿದ್ದೀರಾ, ಯಾವ ಥರ ಕೇಳೋದು ಆ ಥರನೇ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಶೋರ್ ಮ್ಯಾಮ್. ಇದು ವಿಡಿಯೋ ಯೂಟ್ಯೂಬಲ್ಲಿ ಬರುತ್ತೆ, ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ, ಅದರಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ಸ್ಕೂಲ್ ಯಾವಾಗಿಂದ ಸ್ಟಾರ್ಟು? ಜೂನ್ 1. ಜೂನ್ 1 ಹೋಗ್ತೀಯಾ ಸ್ಕೂಲ್ಗೆ? ಆಬ್ವಿಯಸ್ಲಿ ಹೋಗ್ಬೇಕು. ಓಕೆ ಮ್ಯಾಮ್. ಓಕೆ ಓಕೆ. ನಾಗಸಂದ್ರದಿಂದ ಬಂದಿದ್ದೀರಾ ಅಲ್ಲ? ಹೆಂಗೆ ಬಂದ್ರಿ ಮ್ಯಾಮ್? ಸುಮ್ಮನೆ ಕೇಳಿದೆ. ಹೆಂಗೆ? ಈ ನನ್ನ ಮಗನಿಗೆ ಸ್ಟೈಲಿಂಗ್ ಬೇರೆ ಮಾಡ್ಕೊಡ್ಬೇಕು ನಾನು. एक्चुअली लेफ्ट हैंड में बहुत कंफर्टेबल है. ಉದುರ್ಕೊಂಡ್ಬಿಡ್ತಾನೆ ಅವನು ದಿನ ಮಾಡಿಸ್ಕೊಂಡು. ಥೋड़ा ठंडा करो मीडियम. ಬೂಟ್ ಆಫ್ ಮಾಡಿಸಿ ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ಅವ್ನು ಕೂದಲುನ. बहुत गुड ऑफ यूज करते हो ना? ನಾನು ಯಾರ್ದು ಅಷ್ಟು ಈಸಿಯಾಗಿ ಮಾಡಲ್ಲ, ಇವನು ಮಾಡ್ಕೊಡ್ತಾ ಇದ್ದೀನಿ. इधर का तो फुल नहीं कर सकते हैं. ಜುಟ್ಟು ಬನ್ನ ಕಾವೇರಿ ವಾಟರ್ ಯೂಸ್ ಮಾಡ್ತಾನಲ್ವಾ, ಕೂದಲು ಎಲ್ಲ ಚೆನ್ನಾಗಾಗ್ಬಿಟ್ಟಿದೆ ಅವನಿಗೆ. ಜುಟ್ಟು ಬೇರೆ ಹಾಕೊಡ್ಬೇಕಂತೆ ನಾನು ಈ ನನ್ನ ಮಗನಿಗೆ. ಕೂದಲು ಬೆಳೆಸ್ಕೊತಾನ ಅನ್ಸುತ್ತೆ. ಕೂದಲು ಬೆಳೆಸ್ಕೊತೀಯಾ? ए बाल बढ़ाओगे? ಕೋಳಿ ಜುಟ್ಟು ತೋರಿಸ್ತೀನಿ. ಕೋಳಿ ಜುಟ್ಟು. ए बाल बढ़ाओगे? ಸ್ಟೈಲಿಂಗ್ ಸ್ಟಾರ್ಟ್ ಆಯಿತು. ಸ್ಟೈಲ್ ರಾಜ. ಇಲ್ಲಿ ನೋಡಿ, ಕಾವೇರಿ ವಾಟರ್ ಹಾಕಿ ಬೂಟಾಕ್ಸ ಮಾಡ್ಕೊಂಡು ಸ್ಮೂತ್ ಮಾಡ್ಕೊಂಡ್ಬಿಟ್ಟವನೆ. ಹೋಗು, ಲಾಸ್ಟ್ ಟೈಮ್ ನ್ಯಾನೋಪ್ಲಾಸ್ಟಿಯಾನ ಮಾಡಿಸ್ಕೊಂಡಿದ್ದು ನೋಡಿ. ನ್ಯಾನೋಪ್ಲಾಸ್ಟಿ ಅಷ್ಟು ಚೆನ್ನಾಗಿ ಬಂದಿದೆ. अच्छा है न्यानोप्लास्टिया.
ನಾನು ಪ್ಲಾಸ್ಟಿಕ್ ಮಾಡ್ಕೊಂಡು ಸಕಲಾಗಿ ನಾನು ಸ್ಟೈಲಿಂಗ್ ಮಾಡೋದು ಬಿಟ್ಟು ಇನ್ನು ಅವನು ಸ್ಟೈಲ್ ಮಾಡ್ಕೊತೀನಿ. ಸ್ಪ್ರೇ ಹೊಡ್ಕೊಂಡು ಕೂದಲೆಲ್ಲ ಉದುರ್ಸ್ಕೊಂಡ್ಬಿಡ್ತಾನೆ ನನ್ನ ಮಗ. ಹೇರ್ ಕಟ್ ಚೆನ್ನಾಗಿದೆ, ಇಷ್ಟ ಆಯಿತು. ಬೇರೆ ಕಡೆ ಎಲ್ಲ ಮಾಡಿಸ್ತಿದ್ದೆ, ಬಟ್ ಆದರೆ ಅಷ್ಟು ಪರ್ಫೆಕ್ಟ್ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ನನಗೆ ಪರ್ಫೆಕ್ಟ್ ಅನಿಸಿದೆ, ನಂಗೆ ಇಷ್ಟ ಆಯಿತು ತುಂಬ. ರೆಕಮೆಂಡ್ ಮಾಡ್ತೀನಿ ಬಂದಿಲ್ಲಿ. ಶೋರ್ ಮ್ಯಾಮ್, ಹಿಂದೆ ತಿರುಗಿ ತೋರಿಸ್ಬಿಡೋಣ ನಮ್ಮ ಸಬ್ಸ್ಕ್ರೈಬರ್. ಸೂರ್ಯ 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 ಅವರೇ, ಏ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ? ये करो. ಹೇಗಿದೆ ಹೇಳಿ? ಇಷ್ಟ ಆಯಿತು, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ, ಎಕ್ಸ್ಪ್ರೆಸ್ ನೀವು ಮಾಡೋಕ್ಕಾಗ್ತಿಲ್ಲ. ಕಮ್ಮಿ ಲೇಯರ್ಸ್ ಕೇಳಿದ್ರಿ, ಮಾಡಿದ್ವಾ? ಹಾಂ, ಕಮಿಲಿಯರ್ಸ್ ಕೇಳಿದ್ದೆ ಆ್ಯಂಡ್ ಮುಂದೆಗಡೆ ಕೊರಿಯನ್ ಬ್ಯಾಂಕ್ಸ್ ಕೇಳಿದ್ದೆ. ಚೆನ್ನಾಗಿ ಬಂದಿದೆ, ಔಟ್ಪುಟ್ ಚೆನ್ನಾಗಿ ಬಂದಿದೆ. ಮುಂದ್ಗಡೆ ಅವರು ಚಿನ್ ಲೆವೆಲಲ್ಲಿ ಫೇಸ್ ಫ್ರೇಮಿಂಗ್ ಕೇಳಿದ್ರು, ಅದನ್ನೇ ಅಚೀವ್ ಮಾಡಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೆಂಟರ್ ಮೇಕಪ್ ನೀವು ಇದು ಚಿಕ್ಕದ್ದು ಬ್ಯಾಂಕ್ಸ್ ಮಾಡಿಸ್ಕೊಂಡು ಚೆನ್ನಾಗಿ ಕಾಣಿಸ್ತೀರಾ. ಇಲ್ಲಿ ಈ ತನಕ ಬರುತ್ತಲ್ಲ, ಬಟ್ ಆದರೆ ಬ್ಯಾಕ್ ಟೈ ಮಾಡೋಕ್ಕಾಗಲ್ಲ ಅಂತ. ಚೆನ್ನಾಗಿ ಬಂದಿದೆ. ಐ ಲವ್ ಇಟ್. ಡಿಡ್ ಯು ಲವ್ ಇಟ್? ಎಸ್, ಐ ಲವ್ ಮೋರ್. ಥ್ಯಾಂಕ್ ಯು ಸೂರ್ಯ. ಹೊಟ್ಟೆ ಹಸಿತಿದ್ರೆ ಏನಾದ್ರು ತಗೊಂಬರೋ ತಿನ್ನೋಕ್ಕೆ ಅಂದರೆ ಇಷ್ಟು ತಂದಿದ್ದಾನೆ ನೋಡಿ ಇವನು. ನಾನು ತಿಂತೀನಂತ ತಿನ್ ಡುಮ್ಮಿ ಆಗಲಿ ಅಂತ ಎಷ್ಟು ತಂದಿದ್ದಾನೆ. ಬಜ್ಜಿ ಬೋಂಡ. ಹಾಂ ಮ್ಯಾಮ್ ಹೇಗಿದೆ? ಮ್ಯಾಮ್ ತುಂಬ ಚೆನ್ನಾಗಿದೆ ಮ್ಯಾಮ್. ನಾನು ಎಕ್ಸೆಪ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಬಂದಿದೆ. ಓಕೆ ಮ್ಯಾಮ್, ಯು ಲೈಕ್ ಇಟ್? ಹಾಂ, ಐ ಲೈಕ್ ಇಟ್ ಮ್ಯಾಮ್. ಆ್ಯಕ್ಚುಲಿ ನಮ್ಮದು ಬ್ಯೂಟಿ ಪಾರ್ಲರ್ ಇದೆ, ನಮ್ಮ ಅತ್ತೆದು. ನಾನು ಇಲ್ಲ ಮಾಡಿಸಿದ್ದೀನಿ ಮ್ಯಾಮ್, ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲೇ ಬರಬೇಕು ಅಂತ ಬಂದಿರೋದು. ತುಂಬ ಚೆನ್ನಾಗಿ. ಹಾಂ, ಥ್ಯಾಂಕ್ ಯು ಸೋ ಮಚ್. ಹೇರ್ ನಿಮ್ಗೆ ಅಷ್ಟು ಶಾರ್ಟ್ ಬೇಡ ಅಂತ ಹೇಳಿದ್ರಿ ಅಲ್ಲ? ಹೌದೌದು ಮ್ಯಾಮ್. ಹೇರ್ ಕಟ್ ಹೇಗಿದೆ ಕಮೆಂಟ್ ಮಾಡಿ. ಓಕೆ. ಇಲ್ಲ, ನಮ್ಮ ಯೂಟ್ಯೂಬಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಲಾರಿಯಲ್ ಹೇರ್ ಸ್ಪಾ ಮಾಡ್ತಾ ಇದ್ದೀವಿ ಒಂದು ಕ್ಲೈಂಟಿಗೆ ತೆಗಿತಾ ಇದ್ದೀವಿ. और चाहिए थोड़ा सा डाल दो. लॉरियल हेयर स्पा. मोनिश ಸಿರಮ್ ಕೊಡಿ. ಥ್ಯಾಂಕ್ ಯು ಮೋನಿಶ್. ಹಾಂ, ಸಾಕಾ? ನೀವೆಲ್ಲ ಹೆಂಗೆ ಅಡುಗೆಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ತೀರ, ನಾನು ಹಂಗೆ ಮಾಡೋದು. ಇಲ್ಲಿ ನೋಡಿ, ಹೇರ್ ಸ್ಪಾ, ಲಾರಿಯಲ್ ಹೇರ್ ಸ್ಪಾ ಶುರು ಮಾಡ್ಕೊಳ್ಳೋಣ. ಮ್ಯಾಮ್, ನಿಮ್ಮ ಹೆಸರೇನು? ರಮ್ಯಾ. ರಮ್ಯಾ. ಲಾಸ್ಟಲ್ಲಿ ಡಿಸೈಡ್ ಮಾಡಿದ್ರಿ ನೇಲ್ಸ್ಗೆ? ಅದು ನಾಳೆ ಫಂಕ್ಷನ್ ಇತ್ತು, ಸೊ ಸ್ಯಾರಿ ಕಲರ್ ಮ್ಯಾಚ್ ಆಗಲಿ ಅಂತ ಡಿಸೈಡ್ ಮಾಡಿದ್ವಿ. ನಾವು ಕ್ಯಾಟೈ ಮಾಡಿದ್ದೀವಿ. ಲಾಸ್ಟ್ ಟಾಪ್ ಕೋಟ್ ಆಯಿತು. ಇಲ್ಲಿ ನೋಡಿ ಹೇಗಿದೆ. ನೈಸ್, ಚೆನ್ನಾಗಿದೆ ಮ್ಯಾಮ್. ಯಾ ನೈಸ್. ನೀವು ಬರೀ ಬ್ಲ್ಯಾಕಿಗೆ ಹೋಗ್ತೀನಿ, ಕ್ಯೂರ್ ಮಾಡಿಬಿಡೋಣ, ಇಟ್ಬಿಡಿ ಒಳಗಡೆ. ಮತ್ತೆ ನೀವು ಬರೀ ಬ್ಲ್ಯಾಕಿಗೆ ಹೋಗ್ತೀನಿ ಅಂದರೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಆಮೇಲೆ ಕ್ಯಾಟೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ. ನಾನು ಚೆನ್ನಾಗಿ ಫೈನಲ್ ರಿಸಲ್ಟ್ ಇನ್ನೂ ತೋರಿಸ್ತೀನಿ. ಕ್ಯೂರ್ ಆಗ್ತಾ ಇದೆ. ಕ್ಯೂಟಿಕಲ್ ಎಲ್ಲ ತೆಗೆದ್ನಲ್ಲ, ಡ್ರೈ ಫೀಲ್ ಆಯಿತು ತಾನೇ ನಿಮಗೆ? ಅದು ಕ್ಯೂಟಿಕಲ್ ಆಯಿಲ್ ಆಗ್ತಾ ಇದೆ. ಈಗ ನೋಡಿ ಮ್ಯಾಜಿಕ್. ಡ್ರೈ ಇರೋದೆಲ್ಲ ನಾನು ಡೆಡ್ ಸ್ಕಿನ್ ತೆಗೆದ್ನಲ್ಲ, ಡ್ರೈ ಫೀಲ್ ಆಯ್ತಲ್ಲ, ಡ್ರೈ ಥರ ಕಾಣಿಸುತ್ತೆ. ಹೇಗಿದೆ ಮ್ಯಾಮ್? ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇದೆಯಾ? ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು, ಇಟ್ಸ್ ನೈಸ್. ಚೆನ್ನಾಗಿದೆಯಾ ಕ್ಯಾಟೈ? ಎಸ್, ಸಕ್ಕತ್ತಾಗಿ ಬಂದಿದೆ. ನಿಮ್ದು ಸಾರಿನೂ ರೆಡ್ ಆ್ಯಂಡ್ ಬ್ಲ್ಯಾಕ್ ಅಂದ್ರಿ. ನಾವು ಬ್ಲ್ಯಾಕ್ ಬೇಸ್ ಯೂಸ್ ಮಾಡಿ
ರೆಡ್ ಕ್ಯಾಟ್ ಐ ಮಾಡಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಹೇಗಿದೆ ಹೇರ್ ಕಟ್? ಚೆನ್ನಾಗಿದೆ. ಅಷ್ಟೇನಾ ಹೇಳೋದು ನೀವು? ಹಿಂದೆ ತಿರುಗಿ ಫೇಸ್ ಬರಬೇಕಾ ನಿಮಗೆ? ಓಕೆ, ಟೆಲ್ ಮಿ ಮ್ಯಾಮ್, ಹೌ ಇಸ್ ದ ಹೇರ್ ಕಟ್? ಹೇರ್ ಸ್ಪಾ ಮಾಡಿಸ್ಕೊಂಡ್ರಿ ಹಂಗೆ? ಸಖತ್ತಾಗಿ ಬಂದಿದೆ ನಿಮ್ಮ ಹೇರ್ ಕಟ್. ನನಗೂ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ಬಂದಿದೆ. ಓಕೆ, ಎಷ್ಟು ಚೆನ್ನಾಗಿ ಬಂದಿದೆ ಹೇರ್ ಕಟ್ ನೋಡಿ. ಹೆಂಗಿದೆ ಕಮೆಂಟ್ ಮಾಡಿ ಮ್ಯಾಮ್. ಹೇಳಿ ಮ್ಯಾಮ್, ಎಲ್ಲಿಂದ ಬಂದಿದ್ದೀರಾ? ಅಂಜನ್ ನಗರಿಂದ. ಹಾಂ, ಅಂಜನ್ ನಗರ್. ಅಂಜನಾ ನಗರ ಎಲ್ಲಿರೋದು ಅದು? ಇಲ್ಲೇ ನಿಯರ್. ಹಾಂ, ಇಲ್ಲೇ ನಿಯರ್. ನಿಯರ್ ಬೈ. ಮಾತಾಡ್ತಾನೆ ಇಲ್ಲ. ಫ್ರಂಟು ಆ್ಯಕ್ಚುಲಿ ಫೇಸ್ ಫ್ರೇಮಿಂಗ್ ಮಾಡಿದ್ದೀವಿ, ಅದಕ್ಕೆ ತೋರ್ಸೋಕ್ಕಾಗಲ್ಲ ಬಿಕಾಸ್ ವಿ ಕಾಂಟ್ ಶೋ ಹರ್ ಫೇಸ್. ಕೊಡೋಲ್ಲ ನೀವು ಪರ್ಮಿಷನು ಫೇಸ್ ತೋರ್ಸೋಕ್ಕೆ? ಓಕೆ, ನೋ ಪ್ರಾಬ್ಲಮ್. ಹಿಂದೆನೇ ತೋರಿಸ್ಬಿಡೋಣ. ಕಮೆಂಟ್ ಮಾಡ್ಬೇಕು ನೀವು ಹೇಗಿದೆ ಇದು ಹೇರ್ ಕಟ್ ಅಂತ. ಇವರು ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದ್ರಿ ಅಲ್ಲ? ಮಾಡಿಸಿ ಎಷ್ಟು ವರ್ಷ ಆಗಿದೆ? 6 months ಆಯಿತು. ಓಹ್ ಸಾರಿ, 6 months ಆಗಿದೆ. ನಮ್ಮಲ್ಲಲ್ಲ, ಬೇರೆ ಕಡೆ ಎಲ್ಲೋ. ಹೇಗಿದೆ ಹೇರ್ ಕಟ್? ಚೆನ್ನಾಗಿದೆ. ಓಕೆ ಮ್ಯಾಮ್, ಬೇರೆ ಏನಾದರೂ ಸರ್ವಿಸ್ ಬೇಕಾದರೆ ಬಂದ್ಬಿಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿಲ್ಲ, ಬೇಡವಾ ರಿವೀಲ್ ಮಾಡೋದು? ಎಲ್ಲ ಕಲ್ಪನೆಯಲ್ಲೇ ಇರಲಿ. ಇವಾಗ ಇಲ್ಲೋ ನ್ಯಾನೋಪ್ಲಾಸ್ಟಿಯಾ ಮುಗಿಸಿದ್ವಿ ನಾವು. ಆಲ್ಮೋಸ್ಟ್ 2-3 ನ್ಯಾನೋಪ್ಲಾಸ್ಟಿಯಾ ಮಾಡಿದ್ವಿ, ಬಟ್ ರೆಕಾರ್ಡೇ ಮಾಡ್ಕೊಳಕ್ಕಾಗಿಲ್ಲ, ತುಂಬ ರಶಲ್ಲಿತ್ತು ಇವತ್ತು ಸಲೂನು. ಮ್ಯಾಮ್ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ? ನಾನು ಅಂದ್ಕೊಂಡಂಗಿಂತ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಹೆಂಗಿದೆ ಶೈನ್ ಮ್ಯಾಮ್? ತುಂಬ ಚೆನ್ನಾಗಿದೆ ಮೇಡಮ್. ಸ್ಮೂತ್ನಿಂಗ್ ಕೆರೆಟಿಂಗಿಂತ ತುಂಬ ಚೆನ್ನಾಗಿದೆ. ನೀವು ಮುಂಚೆನೂ ಸ್ಮೂತ್ನಿಂಗ್ ಮಾಡಿಸಿದ್ರಿ ಅಲ್ಲ? ಎಸ್ ಮೇಡಮ್, ಎಸ್ ಮೇಡಮ್. ಯಾ, ಮುಟ್ಕೊಂಡು ನೋಡಿದ್ರಾ? ಫೀಲ್ ಮಾಡಿದ್ದೀನಿ ಮೇಡಮ್, ತುಂಬ ಚೆನ್ನಾಗಿದೆ. ಸಿಲ್ಕ್ ಥರ ಆಗಿದೆ. ಶ್ಯಾಂಪು ಹೇಳ್ತಾರ ಇದೆ. ಸಿಲ್ಕ್ ಶಾಂಪು. ಎಲ್ಲಿಂದ ಬಂದಿದ್ದು ನೀವು? ಮೇಡಮ್ ಮಾರತಳ್ಳಿ. ಅಮ್ಮ, ಮಾರತಳ್ಳಿ ಮ್ಯಾಮ್ ಮಾರತಳ್ಳಿಯಿಂದ ಬಂದಿದ್ದಾರೆ. ಮತ್ತು ಅವ್ರ ಸಿಸ್ಟರ್ ಅಲ್ಲಿ ಕೂತಿದ್ದಾರೆ ನೋಡಿ. ಅವ್ರಿಗೂ ಬೇಕಲ್ಲ ನ್ಯಾನೋಪ್ಲಾಸ್ಟಿಯಾ? ಅವರು ಎಂಕ್ವೈರಿ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಬರ್ತಾರೋ ಇಲ್ವೋ. ಶೋರ್ ಬರ್ತಾರೆ, 100% ಬರ್ತಾರೆ. ಮಕ್ಳುಗಳದ್ದು ಕಾಟ ಅಷ್ಟೇ ಅವಳಿಗೆ. ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಇದು ನ್ಯಾನೋಪ್ಲಾಸ್ಟಿಯಾಗೆ. ಎಸ್ ಮೇಡಮ್, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ವಿಸಿಟಿಂಗ್. ನೀವು ತುಂಬಾ ಫ್ರೆಂಡ್ಲಿ ಆಗಿದ್ರಿ, ನಿಮ್ಮ ಕೊಲೀಗ್ಸು ತುಂಬಾ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಮ್ಯಾಮ್, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಸಲೂನ್ ಕ್ಲೋಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಇವಾಗ 10. ಫೈನಲಿ ಸ್ವಲ್ಪ ಬೇಗನೆ ಕ್ಲೋಸ್ ಮಾಡ್ತಾ ಇದೀವಿ ಇವತ್ತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.